ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. 4 ಥರದ ಚಟ್ನಿ ಪುಡಿ ಮಾಡೋದು ತೋರ್ಸಾಕ್ತೇನೆ ರೀ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಒಂದು 1/4 ಕಿಲೋ ಪುಟಾಣಿ ಐತಿ, ಸ್ವಲ್ಪ ಒಣ ಕೊಬ್ಬರಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಿಂಗ, ಸ್ವಲ್ಪ ಹುಂಚಿ, ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ. ಹುಳಿ ಬೆಲ್ಲ ಹಾಕೋದ್ರಿಂದ ಚಟ್ನಿ ಪುಡಿ ಭಾಳ ಟೇಸ್ಟ್ ಆಗ್ತಾವೆ. ಅದಕ್ಕೆ ಹಾಕಿ ತೋರ್ಸೀನಿ. ಇದು ರೆಡಿ ಆಗೈತೆ ನೋಡಿರಿ, ಪುಟಾಣಿ ಚಟ್ನಿ. ಒಂದು ಬೌಲ್ ಒಳಗೆ ತಕ್ಕೊಂಡೇನಿ. ಇನ್ನು ಶೇಂಗಾ ಚಟ್ನಿ ಮಾಡೋದು ತೋರಿಸ್ತಾನೆ ರೀ. ಒಂದು 1/4 ಕಿಲೋ ಶೇಂಗಾ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ. ನಾ ಪುಟಾಣಿ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿಲ್ಲ, ನೀವು ಬೇಕಂದ್ರೆ ಹಾಕೋಬೋದು. ನಾ ಹಾಕಿಲ್ಲ ರೀ, ಕೊಬ್ಬರಿ ಹಾಕೇನೆ ಅಂತೇಳಿ ನಾ ಹಾಕಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಎಲ್ಲಕ್ಕೂ ಹುಳಿ ಬೆಲ್ಲ ಹಾಕಬೇಕು ರೀ. ಟೇಸ್ಟ್ ಭಾಳ ಚಲೋ ಆಗ್ತೈತೆ ಅಂತೇಳಿ ಸ್ವಲ್ಪ ತರಿಯಾಗಿ ಶೇಂಗಾ ಚಟ್ನಿ ಮಾಡ್ಕೋಬೇಕು ರೀ. ಭಾಳ ಪೌಡ್ರ್ ಮಾಡಬಾರ್ದು. ಇದನ್ನು ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡೇನಿ ಒಂದು ಬೌಲ್ದಾಗ. ಅಗಸಿ 1/4 ಕಿಲೋ ಐತಿದ. ಅಗಸಿ ಚೆಂದಂಗೆ ಹುರ್ಕೊಂಡೇನಿ ರೀ. ಕರಿಬೇವು ಹಾಕಿ ಚಟಾಪಟ ಅನ್ನೋಂಗೆ ಹುರ್ಕೊಂಡು, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಹುಂಚಿ ಬೆಲ್ಲ ಹಾಕಬೇಕು ರೀ. ಸ್ವಲ್ಪ ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕು ರೀ. ಭಾಳ ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿನೇ ಇರಬೇಕಂದ್ರೆ ಚಟ್ನಿ ಭಾಳ ಟೇಸ್ಟ್ ಆಗ್ತೈತೆ ರೀ. ರೊಟ್ಟಿ ಚಪಾತಿ ಜೋಡಿ ತಿನ್ನಕ್ಕಂತೂ ಖಡಕ್ ರೊಟ್ಟಿ ಇರ್ತಾವಲ್ಲ ರೀ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮೊಸರು ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಇದು ಗುರೆಳ್ ರೀ. ಇದು 1/4 ಕಿಲೋ ಐತಿ. ಮೊದಲು ಹುರಿದು ಇಟ್ಕೊಂಡೆಣ್ಣೆ, ಕರಿಬೇವು ಹಾಕಿ ಗುರೆಳ್ ಹುರ್ಕೋಬೇಕು. ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ. ಈ ಸೇಮ್ ಪ್ರೊಸೀಜರ್ ಎಲ್ಲ ಬೆಳ್ಳುಳ್ಳಿ, ಹುಂಚಿ, ಬೆಲ್ಲ ಎಲ್ಲ ಹಾಕ್ಕೊಂಡು ಇದನ್ನು ಭಾಳ ಫೈನ್ ಪೇಸ್ಟ್ ಮಾಡಬಾರ್ದು ಪೌಡ್ರ. ಸ್ವಲ್ಪ ತರಿಯಾಗಿನೇ ಇರಬೇಕು ರೀ. ನೋಡಿರಿ, ಇದು ರೆಡಿ ಆಗೈತಿ ಗುರೆಳ್ ಚಟ್ನಿ. ಇವು ಚಟ್ನಿಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದಾಗ ನಾವು ಉಪಯೋಗ ಮಾಡ್ಕೋಬೋದು. ಈಗ ಸಂಕ್ರಮಣದ ನಿಮಿತ್ತ ಎಲ್ಲ ಚಟ್ನಿ ಪುಡಿಗಳು ಬೇಕಾಗ್ತಾವೆ ಅಂಥೇಳಿ ಮಾಡಿ ತೋರ್ಸೀನಿ. ನೀವು ಯಾವ ಥರ ಮಾಡ್ತೀರಿ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.